ನಾವು ವ್ಯಾಕರಣದಲ್ಲಿ ಸಮಾಸ ಒಂದು ಭಾಗವನ್ನು ತಗೊಂಡು ಈ ಒಂದು ವಿವರಣೆಯನ್ನು ನೀಡ್ತಾ ಇದೀವಿ. ಇದರಲ್ಲಿ ಸಮಾಸದ ವಿಧಗಳನ್ನ ಇಲ್ಲಿ 8 ವಿಭಾಗಗಳಾಗಿ ವಿಂಗಡಣೆ ಮಾಡಿದ್ದಾರೆ. ಈ ಒಂದು ಸಮಾಸದ ವಿಧಗಳನ್ನ ವಿವರಣೆ ಮೂಲಕ ನಮ್ಮ ಮಕ್ಕಳು ವಿವರಣೆಯನ್ನ ವಿವರಿಸ್ತಾರೆ. ತತ್ಪುರುಷ ಸಮಾಸದಲ್ಲಿ 2 ನಾಮಪದಗಳು ಮತ್ತು ಉತ್ತರ ಪದ ಪ್ರಧಾನವಾಗಿರುತ್ತದೆ. ಇದಕ್ಕೆ ಉದಾಹರಣೆ ಅರಮನೆ, ಬೆಟ್ಟದಾವರೆ, ತಲೆನೋವು, ಹಗಲು ಮನಸ್ಸು. ಎರಡನೆಯದು ಕರ್ಮಧಾರೆಯ ಸಮಾಸ. ಕರ್ಮಧಾರೆಯ ಸಮಾಸದಲ್ಲಿ ಗುಣವಾಚಕ ಮತ್ತು ನಾಮಪದ ಪ್ರಧಾನವಾಗಿರುತ್ತದೆ. ಅದಕ್ಕೆ ಉದಾಹರಣೆ ಬೆಳುಗೊಡೆ, ಕೆಂದಾವರೆ, ಹೆದ್ದಾರಿ ಮತ್ತು ಇಂಚರ. ಮೂರನೆಯದು ದ್ವಿಗು ಸಮಾಸ. ದ್ವಿಗು ಸಮಾಸದಲ್ಲಿ ಸಂಖ್ಯಾವಾಚಕ ಮತ್ತು ನಾಮಪದ ಪ್ರಧಾನವಾಗಿರುತ್ತದೆ. ದ್ವಿಗು ಸಮಾಸದ ಉದಾಹರಣೆ ಪಂಚೇಂದ್ರಿಯ, ಹಿಮ್ಮಡಿ, ಸಪ್ತಸಾಗರ, ಒಗ್ಗಟ್ಟು. ನಾಲ್ಕನೆಯ ಸಮಾಸ ಕ್ರಿಯಾ ಸಮಾಸ. ಇದರಲ್ಲಿ ನಾಮಪದ ಮತ್ತು ಕ್ರಿಯಾಸೂಚಕ ಪ್ರಧಾನವಾಗಿರುತ್ತದೆ. ಇದಕ್ಕೆ ಉದಾಹರಣೆ ಕೈಮುಗ್ಗಿ, ತಲೆದುಗ್ಗು, ಕಾಲೆಡೆ, ಆಟವಾಡಿ. ಅಂಶಿ ಸಮಾಸದಲ್ಲಿ ಅಂಶಿ ಮತ್ತು ಅಂಶ ಸಂಬಂಧ ಪ್ರಧಾನವಾಗಿರುತ್ತದೆ. ಇದಕ್ಕೆ ಉದಾಹರಣೆ ಅಂಗಾಲು, ನಟ್ಟಿರುಳು, ಹಿಂದೆಲೆ, ಕಡೆಗಣ್ಣು. ದ್ವಂದ್ವ ಸಮಾಸ 2 ಅಥವಾ ಹೆಚ್ಚು ನಾಮಪದಗಳು, ಎಲ್ಲಾ ಪದಗಳು ಅರ್ಥ ಪ್ರಧಾನವಾಗಿರಬೇಕು. ಉದಾಹರಣೆ ಸೂರ್ಯಚಂದ್ರರು, ಗಿಡ ಮರಗಳು, ರಾಮ ಲಕ್ಷ್ಮಣರು, ತರುಣತೆಗಳು. 7ನೇ ಸಮಾಸ ಬಹುವ್ರೀಹಿ ಸಮಾಸ. ಅನ್ಯಪದ ಪ್ರಧಾನವಾಗಿರುತ್ತದೆ. ಅದಕ್ಕೆ ಉದಾಹರಣೆ ಚಕ್ರಧರ, ಮುಕ್ಕಣ್ಣ, ಮುರಾರಿ, ನರ್ಮಗ. 8ನೇಯದು ಗಮಾಕ ಸಮಾಸ. ಗಮಾಕ ಸಮಾಸದಲ್ಲಿ ಪೂರ್ವ ಪದ ಸರ್ವನಾಮ, ಕೃದಂತ, ಉತ್ತರ ಪದ ನಾಮಪದ ಪ್ರಮುಖವಾಗಿರುತ್ತದೆ. ಇದಕ್ಕೆ ಉದಾಹರಣೆ ಆ ಹುಡುಗ, ಸಿಡಿಮದ್ದು, ಆ ಕಲ್ಲು, ಮಾಡಿದಡಗೆ.